ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರು ನನ್ನ ಸ್ನೇಹಿತನು. ಅದಕ್ಕೆ ಆಧಾರವಾಗಿ ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 14ನೆಯ ವಚನ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ನಾವು ದೇವರ ಆಜ್ಞೆಗಳಿಗೆ ಸರಿಯಾಗಿ ನಾವು ನಡೆದರೆ ನಾವು ದೇವರ ಸ್ನೇಹಿತರಂತೆ. ದೇವರ ಸ್ನೇಹಿತರಾಗಿ ಬಾಳುವುದು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಸೌಭಾಗ್ಯ ರೀ. ಒಬ್ಬ ಶ್ರೀಮಂತನಿಗೆ ಒಬ್ಬ ಬಡ ಸ್ನೇಹಿತನೊಬ್ಬನಿದ್ದನು. ಒಂದು ಕಾಲದಲ್ಲಿ ಶ್ರೀಮಂತ ಸ್ನೇಹಿತನಿಗೆ ಸ್ವಲ್ಪ ಹಣದ ಕೊರತೆ ಇತ್ತು. ಅದೇ ಸಮಯದಲ್ಲಿ ಈ ಬಡ ಸ್ನೇಹಿತನು ಉರಿಗೊಂಡು ಚಿಂತೆಗೀಡಾಗಿದ್ದ ತನ್ನ ಸ್ನೇಹಿತನನ್ನು ನೋಡಿ, ಹೇಗಿದ್ದೀಯಾ ಫ್ರೆಂಡ್ ಎಂಬುದಾಗಿ ಕೇಳಿದ. ಆಗ ಫ್ರೆಂಡ್ ಬಹಳ ಕೋಪದಿಂದ, ಸುಮ್ಮನಿರು, ನನಗೆ ಅರ್ಜೆಂಟಾಗಿ 20 ಲಕ್ಷ ರೂಪಾಯಿ ಬೇಕಾಗಿದೆ, ನಿನ್ನಿಂದ ಕೊಡಲಿಕ್ಕೆ ಸಾಧ್ಯನಾ ಎಂಬುದಾಗಿ ಕೋಪದಿಂದ ಅವನನ್ನು ತಳ್ಳಿಬಿಟ್ಟು ತನ್ನ ಕೋಣೆಗೆ ಹೋದ. ಅವನ ಹಿಂದೆಯೇ ಹೋದ ಆ ಬಡ ಸ್ನೇಹಿತನು, ಅರ್ಧ ಗಂಟೆ ಹಣ ಲೇಟಾಗಿ ಸಿಕ್ಕಿದರೆ ಪರವಾಗಿಲ್ವಾ ಎಂಬುದಾಗಿ ಕೇಳಿದ. ಆ ಶ್ರೀಮಂತ ಸ್ನೇಹಿತನಿಗೆ ಬಹಳ ಆಶ್ಚರ್ಯ, ನನಗೆ ಅರೇಂಜ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಈ ಬಡ ಸ್ನೇಹಿತನು ಅಷ್ಟು ದುಡ್ಡನ್ನು ಹೇಗೆ ಕೊಡ್ತಾನೆ ಎಂಬುದಾಗಿ ಹಾಸ್ಯಾಸ್ಪದಕವಾಗಿ, ಅರ್ಧ ಗಂಟೆಯಲ್ಲಿ ಹಣ ಬಂದರೂ ಪರವಾಗಿಲ್ಲ ಎಂಬುದಾಗಿ ಹೇಳಿದ. ಆ ಬಡ ಸ್ನೇಹಿತನು ಅರ್ಧ ಗಂಟೆಯಲ್ಲಿ ಅವನಿಗೆ ಬೇಕಾಗಿದ್ದಂಥ 20 ಲಕ್ಷ ಹಣವನ್ನು ತಂದುಕೊಟ್ಟ. ಆ ಶ್ರೀಮಂತ ಸ್ನೇಹಿತನಿಗೇನು ಅರ್ಥವಾಗಲಿಲ್ಲ. ಬಡ ಸ್ನೇಹಿತನು ಹೆಂಗಪ್ಪ 20 ಲಕ್ಷ ಅರೇಂಜ್ ಮಾಡಿ ನನಗೆ ಕೊಟ್ಟೆ ಎಂಬುದಾಗಿ ಕೇಳಿದಾಗ ಆ ಬಡ ಸ್ನೇಹಿತ ಹೇಳಿದ, ಫ್ರೆಂಡ್, ನೀನು ಯಾವಾಗಲೂ ಸ್ನೇಹಿತರನ್ನು ಸಂಪಾದಿಸಲಿಲ್ಲ, ಹಣವನ್ನು ಸಂಪಾದಿಸಿದೀಯ, ಸ್ನೇಹಿತರನ್ನು ಮರೆತು ಬಿಟ್ಟೆ. ಆದ್ದರಿಂದ ನಿನ್ನ ಇಕ್ಕಟ್ಟಿನ ಸಮಯದಲ್ಲಿ ಯಾರೂ ಸಹಾಯಕ್ಕೆ ಬರಲಿಲ್ಲ. ನನ್ನ ಜೀವಿತದಲ್ಲಿ ನಾನು ಹಣ ಸಂಪಾದನೆ ಮಾಡಲಿಲ್ಲ, ನಾನು ಸ್ನೇಹಿತರನ್ನು ಸಂಪಾದಿಸಿದೆ. ಈಗ ನನ್ನ ಇಕ್ಕಟ್ಟಿನ ಸಮಯದಲ್ಲಿ ಅವರ ಬಳಿ ಹಣ ಕೇಳಿದೆ, ಅವರು ನನಗೆ ಹಣವನ್ನು ಕೊಟ್ಟರು. ನೀನು ಯಾವಾಗಲೂ ಅಧಿಕವಾದ ಹಣವನ್ನು ಸೇರಿಸಿಕೊಂಡಿದ್ದೀಯಾ, ನಿಜವಾದ ಸ್ನೇಹಿತರನ್ನು ಸೇರಿಸಲು ನೀನು ಮರೆತು ಬಿಟ್ಟಿದ್ದೀಯಾ. ಆದರೆ ನಾನು ಹಣವನ್ನು ಸೇರಿಸಿಕೊಂಡಿಲ್ಲ, ನಿಜವಾದ ಸ್ನೇಹಿತರನ್ನು ಸೇರಿಸಿಕೊಂಡಿದ್ದೇನೆ. ನೋಡ್ರಿ, ಯೇಸು ಸ್ವಾಮಿ ಕೂಡ ಹೇಳಿದರು, ಲೌಕಿಕವಾದಂಥ ಹಣದಿಂದ, ಲೌಕಿಕವಾದ ಕಾರ್ಯಗಳಿಂದ ಸ್ನೇಹಿತರನ್ನು ಮಾಡಿಕೊಳ್ಳ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಒಳ್ಳೆಯ ಸ್ನೇಹಿತರು ನಮ್ಮೊಂದಿಗೆ ಇದ್ದರೆ ಅದು ಎಷ್ಟೋ ನಮಗೆ ಒಳ್ಳೆಯದಾಗಿರುತ್ತದೆ. ಇಡೀ ಪ್ರಪಂಚವನ್ನೇ ಸೃಷ್ಟಿಸಿದ ಕರ್ತನಾದ ಯೇಸು ಸ್ವಾಮಿ ಅವರು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನೀವು ನನ್ನ ಆಜ್ಞೆಗಳನ್ನು, ವಾಕ್ಯಗಳನ್ನು ಕೈಗೊಂಡು ನಡೆದರೆ ನೀವು ನನ್ನ ಸ್ನೇಹಿತರು. ನೋಡ್ರಿ, ಲೋಕದಲ್ಲಿ ದೇವರು ನಮಗೆ ಸ್ನೇಹಿತರು ಎಂಬುದಾಗಿ ಹೇಳುವಾಗ, ಓ ಸ್ತೋತ್ರ, ನಾವು ಅದೃಷ್ಟಶಾಲಿಗಳಾಗಿದ್ದೇವೆ. ದೇವರು ನಮ್ಮ ಸ್ನೇಹಿತನಾಗಲು ಸಾಧ್ಯನಾ? ಹೌದು, ಸಾಧ್ಯ. ಏಕೆಂದರೆ ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ನಿಮಗೆ ಕೊಟ್ಟ ಆಜ್ಞೆಗಳನ್ನು ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಸ್ನೇಹಿತರಾಗಿರೋಣ. ಹೌದು ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ನಮ್ಮನ್ನು ನೋಡಿ ಹೇಳುತ್ತಾ ಇದ್ದರೆ, ನೀವು ನನ್ನ ವಾಕ್ಯಗಳನ್ನು ಕೈಗೊಂಡು ನಡೆದರೆ ನೀವು ನನ್ನ ಸ್ನೇಹಿತರು. ಹಾಗಾದರೆ ದೇವರ ಸ್ನೇಹಿತರಾಗಿ ಜೀವಿಸೋಣ. ಕರ್ತನ ತಾನೇ ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ವಿಶೇಷವಾಗಿ ಸ್ವಾಮಿ, ಈ ಸಮಯದಲ್ಲಿ ಅಪ್ಪ, ನೀವು ನನ್ನ ಸ್ನೇಹಿತರೆಂಬುದಾಗಿ ಹೇಳಿದ್ದೀಯ ದೇವರೇ. ಲೋಕದಲ್ಲಿ ತಂದೆಯ ಸ್ಥಾನದಲ್ಲಿ, ತಾಯಿಯ ಸ್ಥಾನದಲ್ಲಿ ಮಾರ್ಗದರ್ಶಿಯಾಗಿ, ಅದು ಮಾತ್ರವಲ್ಲ ಸ್ನೇಹಿತನಾಗಿ ಎಲ್ಲ ಕಾಲಘಟ್ಟಗಳಲ್ಲಿ ನೀವು ನಮ್ಮ ಜೊತೆ ಇದ್ದೀರಾ. ಅದಕ್ಕಾಗಿ ಸ್ತೋತ್ರ. ಏಕಾಂಗಿಯಾಗಿ ಅಳುತ್ತಿರುವಾಗ ಸ್ನೇಹಿತನಂತೆ ಬಂದು ನಮಗೆ ಸಹಾಯ ಮಾಡುವ ದೇವರು ನೀವು. ದೇವರೇ, ನಾವು ನಿಮ್ಮ ಜೊತೆ ನಡೆಯಬೇಕು, ನಿಮ್ಮನ್ನು ಪ್ರೀತಿಸಬೇಕು, ನಿಮಗಾಗಿ ಬಾಳಬೇಕು. ಈ ವಿಡಿಯೋನ ವೀಕ್ಷಿಸಿದ ದೇವ ಜನರನ್ನು ಕೂಡ ಬ್ಲೆಸ್ ಮಾಡಿರಿ. ಈ ದಿನ ನಿನ್ನ ಮಕ್ಕಳನ್ನು ಅದ್ಭುತವಾಗಿ ನಡೆಸಿರಿ. ಸ್ತುತಿಗನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೇವರ ಸ್ನೇಹಿತರಾಗಿ ಜೀವಿಸೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ
ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.